ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಶೋಧನೆಗೆ ಒಳಪಟ್ಟ ಆಹಾರ ಪದಾರ್ಥ ಯಾವುದಂತ ನಿಮಗೆ ಗೊತ್ತಿದೆಯಾ? ಅದೇ ನಮ್ಮ ಬೆಳ್ಳುಳ್ಳಿ. ಈಜಿಪ್ಟಿನ ಪಿರಮಿಡ್ಗಳನ್ನು ಕಟ್ಟುತ್ತಿದ್ದ ಕಾರ್ಮಿಕರಿಗೆ ಶಕ್ತಿ ನೀಡೋಕ್ಕೋಸ್ಕರ ಈ ಬೆಳ್ಳುಳ್ಳಿಯನ್ನು ಆಹಾರದ ಜೊತೆಗೆ ನೀಡುತ್ತಿದ್ದರು. ಇನ್ನು ಪ್ರಾಚೀನ ಒಲಿಂಪಿಕ್ ಕ್ರೀಡಾಪಟುಗಳಿಗೆ ಈ ಬೆಳ್ಳುಳ್ಳಿ ಒಂದು ಪರ್ಫಾರ್ಮೆನ್ಸ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತಿತ್ತು. ಆಯುರ್ವೇದದಲ್ಲಿ ಇದನ್ನು ರಸೋನಾ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಇಡೀ ಪ್ರಪಂಚದ 6 ರುಚಿಗಳಲ್ಲಿ 5 ರುಚಿಗಳು ಈ ಬೆಳ್ಳುಳ್ಳಿಯಲ್ಲಿವೆ, ಅದು ಹುಳಿಯನ್ನು ಹೊರತುಪಡಿಸಿ. ಆದರೆ ಈ ಬೆಳ್ಳುಳ್ಳಿ ಕೇವಲ ರುಚಿಗಲ್ಲ, ಇದು ಜೀವ ಉಳಿಸುವ ಔಷಧವೂ ಹೌದು. ಇಂದು ನಾವು ಈ ಬೆಳ್ಳುಳ್ಳಿಯ ಪ್ರತಿಯೊಂದು ಎಸಳಿನ ಹಿಂದಿರುವ ವಿಜ್ಞಾನವನ್ನು ಮತ್ತು ಅದೇ ಬೆಳ್ಳುಳ್ಳಿಯಲ್ಲಿ ಅಡಗಿರುವ ಆರೋಗ್ಯದ ಗುಟ್ಟನ್ನು ಸಹ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ, ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅನಾಮಧೇಯ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಈ ಬೆಳ್ಳುಳ್ಳಿಯ ರಾಸಾಯನಿಕ ಅಂಶವೆಂದರೆ ಅಲಿಸಿನ್, ಮತ್ತು ಇದೇ ಅಲಿಸಿನ್ ನಮ್ಮ ದೇಹಕ್ಕೆ ಬೇಕಾಗಿರುವ ಅಮೂಲ್ಯವಾದ ಅಂಶ. ಬೆಳ್ಳುಳ್ಳಿಯ ಎಸಳನ್ನು ಗುಳಿಗೆಯಂತೆ ನುಂಗಿದರೆ ಯಾವುದೇ ಲಾಭವಿಲ್ಲ. ಅದರಲ್ಲಿ ಅಲೀನ್ ಮತ್ತು ಅಲಿನೇಸ್ ಎಂಬ 2 ಪದಾರ್ಥಗಳು ಪ್ರತ್ಯೇಕವಾಗಿರುತ್ತವೆ. ನಾವು ಅದನ್ನು ಜಜ್ಜಿದಾಗ ಅಥವಾ ಕತ್ತರಿಸಿದಾಗ ಅಥವಾ ಬಾಯಲ್ಲಿಟ್ಟು ಜಗೆದಾಗ ಇವೆರಡೂ ಸೇರಿ ಅಲಿಸಿನ್ ಎಂಬ ಶಕ್ತಿಶಾಲಿ ಔಷಧವಾಗಿ ಬದಲಾಗುತ್ತದೆ. ಇದಕ್ಕಾಗಿಯೇ ನಾವು ಬೆಳ್ಳುಳ್ಳಿಯನ್ನು ಜಜ್ಜಿದ 10 ನಿಮಿಷಗಳ ನಂತರವೇ ಬಳಸಬೇಕು. ಇದನ್ನು ಮೆಡಿಕಲ್ ಫೀಲ್ಡ್ನಲ್ಲಿ 10 ಮಿನಿಟ್ಸ್ ರೂಲ್ ಎಂದು ಕರೆಯುತ್ತಾರೆ. ಅಥವಾ ಈ ಬೆಳ್ಳುಳ್ಳಿಯನ್ನು ನಮ್ಮ ಬಾಯಲ್ಲಿಟ್ಟು ಅಗೆದು ನುಂಗಿದರೂ ಈ ಅಂಶ ನಮಗೆ ಸಿಗುತ್ತದೆ. ಈ ಬೆಳ್ಳುಳ್ಳಿಯು ನಮ್ಮ ಆರೋಗ್ಯದ ಭಾಗ್ಯ ಎಂದರೂ ತಪ್ಪಾಗುವುದಿಲ್ಲ. ಕಾರಣ, ಬೆಳ್ಳುಳ್ಳಿಯನ್ನು ತಿಂದ ತಕ್ಷಣ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ಸ್ ಉತ್ಪಾದನೆಯಾಗುತ್ತದೆ. ಇದು ರಕ್ತನಾಳಗಳನ್ನು ಅಗಲಗೊಳಿಸಿ ಬಿಪಿಯ ಲೆವೆಲನ್ನು ಕಡಿಮೆ ಮಾಡುತ್ತದೆ. ಇನ್ನು ಕೆಲವು ಸಂಶೋಧನೆಗಳ ಪ್ರಕಾರ ಇದು ಬಿಪಿ ಮಾತ್ರೆಗಳಷ್ಟೇ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ಇನ್ನು ಇದೇ ಬೆಳ್ಳುಳ್ಳಿ ನಮ್ಮ ಲಿವರ್ನಲ್ಲಿರುವ ಕೊಲೆಸ್ಟ್ರಾಲ್ ಉತ್ಪಾದನೆಯನ್ನು ತಡೆಯುತ್ತದೆ. ವಿಶೇಷವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ನನ್ನು 10ರಿಂದ 15% ವರೆಗೆ ಕಡಿಮೆ ಮಾಡಬಲ್ಲದು ಎಂಬುದು ವಿಜ್ಞಾನಿಗಳ ವಾದ. ಇನ್ನು ರಕ್ತ ಹೆಪ್ಪುಗಟ್ಟಿ ಹೃದಯಘಾತವಾಗದಂತೆ ತಡೆಗಟ್ಟುವ ಆಂಟಿ ಥ್ರೋಬೋಟಿಕ್ ಗುಣ ಈ ಬೆಳ್ಳುಳ್ಳಿಯಲ್ಲಿದೆ. ಅಂದರೆ ಬೆಳ್ಳುಳ್ಳಿ ತಿಂದ ತಕ್ಷಣ ಪ್ಲೇಟ್ಲೆಟ್ಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ ಕೂಡ ಹೆಚ್ಚಾಗುತ್ತವೆ. ಇಷ್ಟೇ ಅಲ್ಲ, ಬೆಳ್ಳುಳ್ಳಿ ತಿನ್ನುವುದರಿಂದ ಮಧುಮೇಹ ಮತ್ತು ಬೊಜ್ಜನ್ನು ಸಹ ನಾವು ನಿಯಂತ್ರಣ ಮಾಡಬಹುದು. ಬೆಳ್ಳುಳ್ಳಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುತ್ತದೆ. ಅಂದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೋಶಗಳು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದರಿಂದ ನಿಮ್ಮ ಡಯಾಬಿಟಿಸ್ ಸಹ ಕಡಿಮೆಯಾಗುತ್ತದೆ. ಇಷ್ಟೇ ಅಲ್ಲ, ಈ ಬೆಳ್ಳುಳ್ಳಿ ಮೆಟಬಾಲಿಸಮ್ ವೇಗವನ್ನು ಹೆಚ್ಚುಗೊಳಿಸಿ ದೇಹದ ಬೊಜ್ಜನ್ನು ಸಹ ಕರಗಿಸಲು ನೆರವಾಗುತ್ತದೆ. ಇನ್ನು ಯಾರೆಲ್ಲ ತೂಕ ಇಳಿಸಬೇಕೆಂದುಕೊಂಡಿದ್ದೀರೋ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣವನ್ನು ಸೇವಿಸುವುದು ಬಹಳ ಉತ್ತಮವಾಗಿದೆ. ಈ ಬೆಳ್ಳುಳ್ಳಿಯಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಸಹ ಅಡಗಿದೆ. ನ್ಯಾಷನಲ್ ಕೌನ್ಸಿಲ್ ಇನ್ಸ್ಟಿಟ್ಯೂಟ್ ಪ್ರಕಾರ ಬೆಳ್ಳುಳ್ಳಿ ಸೇವನೆಯಿಂದ ಹೊಟ್ಟೆ, ಅನ್ನನಾಳ ಮತ್ತು ಕರುಳಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ಇದರಲ್ಲಿರುವ ಸಲ್ಫರ್ ಸಂಯುಕ್ತಗಳು ಕ್ಯಾನ್ಸರ್ ಕೋಶಗಳು ಬೆಳೆಯದಂತೆ ತಡೆಯುತ್ತವೆ ಮತ್ತು ಹಾನಿಗೊಳಗಾದ DNA ಸರಿಪಡಿಸಲು ಈ ಬೆಳ್ಳುಳ್ಳಿಯ ಅಂಶ ಸಹಾಯ ಮಾಡುತ್ತದೆ. ಈ ಬೆಳ್ಳುಳ್ಳಿ ಮೆದುಳಿನ ಆರೋಗ್ಯಕ್ಕೂ ಸಹ ಸಂಬಂಧಿಸಿದೆ. ನೀವು ವಯಸ್ಸಾದಂತೆ ಬರುವ ಅಲ್ಝೈಮರ್ ಮತ್ತು ಡಿಮೆನ್ಸಿಯಾದಂತಹ ಮರವಿನ ಕಾಯಿಲೆಗಳನ್ನು ಈ ಬೆಳ್ಳುಳ್ಳಿ ಉತ್ತಮ ಮದ್ದಾಗಿ ಕೆಲಸ ಮಾಡುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಕೋಶಗಳು ಆಕ್ಸಿಡೇಟಿವ್ ಒತ್ತಡಕ್ಕೆ ಒಳಗಾಗದಂತೆ ರಕ್ಷಣೆ ನೀಡುತ್ತವೆ. ಇದರಿಂದ ನೆನಪಿನ ಶಕ್ತಿಯೂ ಸಹ ಹೆಚ್ಚಾಗುತ್ತದೆ. ಈ ಬೆಳ್ಳುಳ್ಳಿಯ ಸರಿಯಾದ ಬಳಕೆಯನ್ನು ಈಗ ನೋಡೋಣ ಬನ್ನಿ. ಈ ಬೆಳ್ಳುಳ್ಳಿಯ ಅತಿ ಹೆಚ್ಚು ಲಾಭಕ್ಕಾಗಿ ನೀವು ದಿನಕ್ಕೆ 1ರಿಂದ 2 ಬೆಳ್ಳುಳ್ಳಿಯ ಎಸಳುಗಳನ್ನು ತಿಂದರೆ ಸಾಕು. ಇನ್ನು ನಿಮಗೆ ಬೆಳ್ಳುಳ್ಳಿಯ ವಾಸನೆ ಇಷ್ಟವಾಗಿಲ್ಲ ಎಂದರೆ ಬೆಳ್ಳುಳ್ಳಿ ತಿಂದ ನಂತರ ಹಾಲು ಕುಡಿಯುವುದು ಅಥವಾ ಸೇಬು ಹಣ್ಣು ತಿನ್ನುವುದರಿಂದ ಬಾಯಿಯ ದುರ್ವಾಸನೆಯನ್ನು ಸಹ ಕಡಿಮೆ ಮಾಡಬಹುದು.
ಇನ್ನು ಈ ಬೆಳ್ಳುಳ್ಳಿ ಯಾರು ತಿನ್ನಬಾರದು ಎಂದು ನೋಡುವುದಾದರೆ, ರಕ್ತ ತಿಳಿಗೊಳಿಸುವ ಮಾತ್ರೆ ಅಂದರೆ ವಾರ್ಫರಿನ್, ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಅನ್ನು ಯಾರು ತೆಗೆದುಕೊಳ್ಳುತ್ತಿದ್ದೀರೋ ಅವರು ಈ ಬೆಳ್ಳುಳ್ಳಿಯಿಂದ ದೂರವಿರಿ. ಇನ್ನು ಕೆಲವೇ ದಿನಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕು ಎನ್ನುವವರು ಸಹ ಈ ಬೆಳ್ಳುಳ್ಳಿಯನ್ನು ತಿನ್ನಬಾರದು. ಮತ್ತು ತೀವ್ರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಸಹ ವೈದ್ಯರ ಸಲಹೆ ಪಡೆದೇ ಬೆಳ್ಳುಳ್ಳಿಯನ್ನು ಅಂದರೆ ಹಸಿ ಬೆಳ್ಳುಳ್ಳಿಯನ್ನು ತಿನ್ನಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಬೆಳ್ಳುಳ್ಳಿ ಕೇವಲ ಅಡುಗೆಯ ವಾಸನೆಗಲ್ಲ, ಇದು ನಮ್ಮ ಬದುಕಿನ ದೀರ್ಘಾಯುಷ್ಯದ ಸಂಜೀವಿನಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೂ ತಿಳಿಸಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.